ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಸ್ಪೆಷಲ್ ಆಗಿರೋ ಒಂದು ರಸಮ್ ರೆಸಿಪಿನ ಶೇರ್ ಮಾಡ್ಕೊತೀನಿ. ಸೊ ಮಾವಿನಕಾಯಿಂದ ಮಾಡೋ ಅಂಥ ರೆಸಿಪಿ ಇದು. ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ತುಂಬ ಯೂನಿಕ್ ಆಗಿರುತ್ತೆ ಟೇಸ್ಟ್ ಮಾತ್ರ. ಮಾವಿನಕಾಯಿನೇ ಆ ಥರ ಅನ್ಸುತ್ತೆ. ಅಂದರೆ ಇದರಿಂದ ಮಾಡೋವಂಥ ಯಾವ ರೆಸಿಪಿ ಆಗಲಿ ಫೇಲ್ ಆಗೋದೇ ಇಲ್ಲ, ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಮಾವಿನಕಾಯಿ ಅಂದರೆ ಫ್ಲೇವರ್ನ ಇಷ್ಟಪಡ್ದಲ್ಲೇ ಇರೋರೇ ಇಲ್ಲ ಅಂತ ಅನ್ಕೊಂತೀನಿ. ಆಲ್ಮೋಸ್ಟ್ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಅಂದರೆ ಮಾವಿನಕಾಯಿ ಹೆಸರು ಕೇಳಿದ್ರೇ ಆಲ್ಮೋಸ್ಟ್ ಬಾಯಲ್ಲಿ ನೀರು ಬರುತ್ತೆ. ಸೊ ಇದರಿಂದ ಮಾಡೋ ರೆಸಿಪಿಗಳು ಆಲ್ಮೋಸ್ಟ್ ಚೆನ್ನಾಗೇ ಇರುತ್ತೆ. ಸೊ ಬನ್ನಿ, ಇವತ್ತು ನಾನು ರಸಮ್ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಬನ್ನಿ, ಈಗ ರೆಸಿಪಿ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ನಾನು ಫಸ್ಟು ಮಾವಿನಕಾಯಿ ತೊಗೊಂಡಿದ್ದೆ. ತುಂಬ ಹುಳಿ ಮಾವಿನಕಾಯಿ ತೊಗೊಳೋದು ಬೇಡ. ನಾನಿಲ್ಲಿ ತೋತಾಪುರಿ ತೊಗೊಂಡಿದ್ದೀನಿ. ಸೊ ತೋತಾಪುರಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಇದು ತೋತಾಪುರಿ ಅಂತ ಹೇಳ್ತಾರೆ, ಮತ್ತು ಗಿಣಿಮೂತಿ ಅಂತಲೇ ಹೇಳ್ತಾರೆ ಇದನ್ನು. ಈ ಕಾಯಿನ ತೊಗೊಂಡ್ಬಿಟ್ಟು ನಾನು ಫ್ಲೇಮ್ ಮೇಲೆ ಇದನ್ನು ಸುಟ್ಕೊಳ್ತಿದ್ದೀನಿ. ಇದನ್ನು ನೀವು ಬೇಕಾದ್ರೆ ಸ್ಟೀಮ್ ಮಾಡಿ ಕೂಡ ಮಾಡ್ಕೋಬೋದು. ಬಟ್ ಸ್ಟೀಮ್ ಮಾಡೋದಕ್ಕಿಂತ ನೀವು ಈ ಥರ ಅಂದರೆ ಬೆಂಕಿನಲ್ಲಿ ಸುಟ್ಕೊಂಡು ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಯಾವುದೋ ಫ್ಲೇಮಲ್ಲಿ ಹಾಕ್ಕೊಂಬಿಟ್ಟು ಜಸ್ಟ್ ಟರ್ನ್ ಮಾಡಿ 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 ಇದನ್ನು ಬೇಯಿಸ್ಕೋಬೇಕು. ಅಂದರೆ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇದನ್ನ. ಯಾಕೆಂದರೆ ತುಂಬ ಫ್ಲೇಮ್ ದುಡ್ದಿದ್ರೆ ಜಸ್ಟ್ ಕಪ್ಪಾಗ್ಬಿಡುತ್ತೆ, ಒಳಗಡೆ ಎಲ್ಲ ಬೆಂದಿರಲ್ಲ. ಹಾಗಾಗ್ಬಿಟ್ಟು ಒಂದು ಮೀಡಿಯಂ ಫ್ಲೇಮು ಅಂದರೆ ಮೀಡಿಯಂ ಲೋ ಫ್ಲೇಮಲ್ಲೇ ಬೇಯಿಸ್ಕೊತಿದ್ದೀನಿ ನಾನು ಇದನ್ನು. ನೋಡಿ, ಎಷ್ಟು ಕಪ್ಪಾಗೋರ್ಗು ಬೇಯಿಸಿದ್ದೀನಿ. ಮೇಲ್ ಮಾತ್ರ ಕಪ್ಪಾಗಿರುತ್ತೆ, ಬಟ್ ಒಳಗೆ ಚೆನ್ನಾಗೇ ಇರುತ್ತೆ. ಸೊ ನೋಡಿ, ಇದನ್ನು ನೀಟಾಗಿ ಈ ಥರ ಎಲ್ಲ ಬೇಯಿಸ್ಕೊಂಡಾದ್ಮೇಲೆ ಇದನ್ನ ಒಂದು ಬಟ್ಲಲ್ಲಿ ಹಾಕಿಟ್ಟಿರ್ತಿದ್ದೀನಿ. ಬಟ್ಲಲ್ಲಿ ಹಾಕ್ಬಿಟ್ಟು ಇದನ್ನು ಮುಚ್ಚಿಟ್ಬಿಡ್ತೀನಿ. ಸೊ ಮುಚ್ಚಿಡೋದ್ರಿಂದ ಏನಾಗುತ್ತೆ, ಇನ್ನು ಆ ಕಾವಿಗೆ ಇನ್ನೊಂದು ಸ್ವಲ್ಪ ಮೆತ್ತಗಾಗುತ್ತೆ ಅದು, ಮತ್ತು ಆ ಹೊಗೆ ವಾಸನೆನೂ ಹಾಗೆ ಉಳ್ಕೊಳುತ್ತೆ. ಅದು ಒಂಥರ ಚೆನ್ನಾಗಿರುತ್ತೆ. ಅದಕ್ಕಾಗಿ ಮುಚ್ಚಿಡ್ತಿದ್ದೀನಿ. ಇದಕ್ಕೆ ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಹುರ್ಕೊಳ್ತಿದ್ದೀನಿ. ಸ್ವಲ್ಪ ಒಂದು 2 ಡ್ರಾಪ್ ಎಣ್ಣೆ ಹಾಕ್ಬಿಟ್ಟು ಹುರಿದಿಟ್ಟಿದ್ದೀನಿ. ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಬೆಳ್ಳುಳ್ಳಿನಷ್ಟೇ ಒಂದು 2 ಪೀಸ್ ಥರ ಕಟ್ ಮಾಡ್ಕೊತಿದ್ದೀನಿ. ಸೊ ಬೆಳ್ಳುಳ್ಳಿ ನಿಮ್ಗೆ ಆಪ್ಷನಲ್ ಆಗಬೇಕಾದ್ರೂ ಇಟ್ಕೋಬೋದು. ನೀವು ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಅಂದರೆ ಬೇಕಾದ್ರೆ ಇದನ್ನು ಸ್ಕಿಪ್ ಮಾಡಿ ನೀವು ಹಿಂಗು ಆ ಥರದ್ದು ಏನಾದ್ರು ಯೂಸ್ ಮಾಡ್ಕೋಬೋದು. ಬಟ್ ರಸಮ್ಗೆ ಬೆಳ್ಳುಳ್ಳಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ನಾವು ಇಷ್ಟಪಡ್ತೀವಿ. ಹಾಗಾಗಿ ಬೆಳ್ಳುಳ್ಳಿನೂ ಸುಳಿದ್ಬಿಟ್ಟು ಅದನ್ನು ಕಟ್ ಮಾಡಿಟ್ಟಿದ್ದೀನಿ. ನೋಡಿ, ಈಗ ಇದನ್ನು ಸುಳ್ಕೊಳ್ತಿದ್ದೀನಿ ಮಾವಿನಕಾಯಿನ. ಅದ್ರ ತಣ್ಣಗಾಗಿದೆ. ಇದು ತಣ್ಣಗಾದ್ಮೇಲೆ ಇದನ್ನು ಸುಳ್ಕೊತಿದ್ದೀನಿ. ತುಂಬ ಈಸಿಯಾಗಿ ಬರುತ್ತೆ ನೋಡಿ. ಒಳಗಡೆ ಒಂದು ಸ್ವಲ್ಪನೂ ಕಪ್ಪಾಗಿಲ್ಲ, ಹೊರಗೆ ಮಾತ್ರ ಹಂಗೆ ಕಪ್ಪಿದೆ. ತುಂಬ ಈಸಿಯಾಗಿ ಬಂತು ನೋಡಿ. ಸೊ ಈಗ ಬಂದಿರೋದನ್ನ ಈಗ ಈ ಪಲ್ಪ್ ಏನಿರುತ್ತೆ ಅದನ್ನು ನೀಟಾಗಿ ತಗೊಳ್ಳೋಣ. ಅದಕ್ಕೆ ಈ ಒಂದು ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿ ಹುರಿದಿಟ್ಟಿದ್ನಲ್ಲ ಅದು ಹಾಕ್ಕೊಂಡೆ. ಒಂದು ಸ್ವಲ್ಪ ಹಸಿ ಶುಂಠಿ ಕೂಡ ಆ್ಯಡ್ ಮಾಡ್ತೀನಿ ಫ್ಲೇವರ್ಗೆ, ಅದು ಚೆನ್ನಾಗಿರುತ್ತೆ. ಹಾಗಾಗ್ಬಿಟ್ಟು ಸ್ವಲ್ಪ ಹಸಿ ಶುಂಠಿ ಆ್ಯಡ್ ಮಾಡ್ತೀನಿ. ಬೇಡ ಅಂದ್ರೆ ಬೇಕಾದ್ರೆ ಹಸಿ ಶುಂಠಿ ಕೂಡ ಸ್ಕಿಪ್ ಮಾಡ್ಬೋದು. ನೋಡಿ, ಪಲ್ಪೆಲ್ಲ ನೀಟಾಗಿ ತಗೊತಿದ್ದೀನಿ. ತುಂಬ ಈಸಿಯಾಗಿ ಬರುತ್ತೆ, ಇದೇನು ಕಷ್ಟ ಆಗಲ್ಲ ಈ ಪಲ್ಪೆಲ್ಲ ತೆಗಿಯೋದು. ಪಲ್ಪೆಲ್ಲ ತೆಗ್ದಿದ್ದಾಯಿತು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಮಾವಿನಕಾಯಿ ತೊಗೊಂಡಿದ್ದೀನಿ. ಸೊ ಈ ಮಾವಿನಕಾಯಿಂದ ಆಲ್ಮೋಸ್ಟ್ 1 ಲೀಟ್ರ್ ರಸಮ್ ಆಗುತ್ತೆ ನಿಮಗೆ. ನಿಮಗೆ ಜಾಸ್ತಿ ಬೇಕಂದರೆ ಇನ್ನೂ ಒಂದು ಮಾವಿನಕಾಯಿ ಬೇಕಾದ್ರೆ ಈ ಥರ ಇದು ಮಾಡಿಕೊಂಡು ಪಲ್ಪ್ ತಗೋಬೇಕು. ನೋಡಿ, ಇದನ್ನು ನೀರು ಆ್ಯಡ್ ಮಾಡಿಬಿಟ್ಟು ನುಣ್ಣಗೆ ರುಬ್ಬಿಟ್ಟಿದ್ದೀನಿ. ಈಗ ನೋಡಿ, ಇನ್ನೊಂದು ಪಾತ್ರೆಯಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ 1 ಸ್ಪೂನಷ್ಟು ಸಾಸಿವೆನೂ ಹಾಕಿದೆ. ಸಾಸಿವೆ ಸಿಡಿದ್ಮೇಲೆ ಇದಕ್ಕೊಂದು ಸ್ಪೂನಷ್ಟು ಜೀರಿಗೆ ಕೂಡ ಆ್ಯಡ್ ಮಾಡ್ತೀನಿ. ಎಲ್ಲ ಟೀ ಸ್ಪೂನ್ ಲೆಕ್ಕದಲ್ಲಿ ಹೇಳ್ತಿರೋದು ನಾನು. ನೋಡಿ, ಜೀರಿಗೆ ಕೂಡ ಅಷ್ಟೇ 1 ಟೀ ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಬಿಡಿಸಿಟ್ಟಿದ್ದನಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಒಂದು 2 ಹಸಿಮೆಣ್ಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕಿದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ಇಲ್ಲ ಅಂದರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಬೋದು. ಹಸಿಮೆಣ್ಸಿನ್ಕಾಯಿ ಟೇಸ್ಟು ಚೆನ್ನಾಗಿರುತ್ತೆ ಅಂತ ನಾನು ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡಿದ್ದೀನಿ. ಸೊ ಎಲ್ಲನೂ ಒಂದು 2 ಮಿನಿಟ್ಸ್ ಇದನ್ನು ಬಾಡಿಸಿದ್ದೀನಿ ಅಷ್ಟೇ. 2 ಮಿನಿಟ್ಸ್ ಇದನ್ನು ಬೇಯಿಸ್ಕೊಂಬಿಟ್ಟು ರುಬ್ಬಿಟ್ಟಿದ್ನಲ್ಲ ಮಾವಿನಕಾಯಿ ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ನೀರು ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಕೊಳ್ಳೋಣ. ಅಂದರೆ ತೆಳ್ಳಗಿದ್ರೇ ಇದು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ 1 ಲೀಟರ್ ಆಗೋವಷ್ಟು ನೀರು ಆ್ಯಡ್ ಮಾಡಿದ್ದೀನಿ. ಮಾವಿನಕಾಯಿ ತುಂಬ ಹುಳಿ ಇದ್ದರೆ ಇನ್ನೊಂದು ಸ್ವಲ್ಪ ನೀರು ಹಿಡಿಸುತ್ತೆ. ಸೊ ಮಾವಿನಕಾಯಿ ಹುಳಿ ಮೇಲೆ ನೀವು ನೋಡಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ನಾನು 1.5 ಟೇಬಲ್ ಸ್ಪೂನಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಮತ್ತು 1 ಟೀ ಸ್ಪೂನಷ್ಟು ಬೆಲ್ಲನೂ ಆ್ಯಡ್ ಮಾಡಿದ್ದೀನಿ. ನಿಮಗೆ ಸ್ವೀಟ್ನೆಸ್ಸು ಸ್ವಲ್ಪ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ. ಸೊ ಎಲ್ಲದನ್ನೂ ಮಿಕ್ಸ್ ಇದಕ್ಕೆ ಹಾಕೋ ಇಂಗ್ರೀಡಿಯೆಂಟ್ಸ್ ಇಷ್ಟೇ. ಇಷ್ಟು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಕುದಿಸ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹೆಚ್ಚಿಬಿಟ್ಟು ಹಾಕ್ಬಿಟ್ರೆ ಮಾವಿನಕಾಯಿ ರಸಮ್ ರೆಡಿ ಇದೆ. ಅಂದರೆ ನೀವು ಮಾಡಿಬಿಟ್ಟು ಟೇಸ್ಟ್ ಮಾಡಿ ನನಗೆ ರಿಪ್ಲೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಈ ರಸಮ್. ನಿಮಗೆ ಅನ್ನದ ಜೊತೆನೂ ಚೆನ್ನಾಗಿರುತ್ತೆ, ಪ್ಲಸ್ ಹಾಗೆ ಕುಡಿಯೋಕ್ಕೆ ಕೂಡ ಅಷ್ಟೇ ಟೇಸ್ಟಾಗಿರುತ್ತೆ. ನಿಮಗೆ ಈ ರಸಮ್ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ಸ್ವಲ್ಪ ಬೇಳೆ ಅಂದರೆ 1-2 ಟೇಬಲ್ ಸ್ಪೂನಷ್ಟು ಬೇಳೆ ಕೂಡ ಬೇಯಿಸ್ಬಿಟ್ಟು
ಇದ್ರೊಳಗೆ ಸೇರಿಸಿದ್ರು ತುಂಬ ಚೆನ್ನಾಗಿರುತ್ತೆ. ನೋಡಿ ಬಿಸಿ ಬಿಸಿ ಅನ್ನದ ಜೊತೆ ರಸಮ್ ಹಾಕೊಂಡು ತಿಂತಾ ಇದ್ರೆ ಒಂದು ಬಟ್ಲು ತಿನ್ನೋರು ಆಲ್ಮೋಸ್ಟ್ 2 ಬಟ್ಲು ಖಂಡಿತ ತಿಂತೀರಾ. ಸೀಸನ್ ಮುಗಿಯೋಕೆ ಮುಂಚೆ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.